ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಜೀ ಕನ್ನಡದ ಫೇಮಸ್ ಧಾರಾವಾಹಿ ಒಂದು ಶೀಘ್ರವೇ ಅಂತ್ಯ ಆಗ್ತಾ ಇದೆ. ಕೊನೆ ಸಂಚಿಕೆ ಯಾವಾಗ ಪ್ರಸಾರ ಆಗುತ್ತೆ, ಏನಕ್ಕೆ ಎಂಡ್ ಆಗುತ್ತೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಜೀ ವಾಹಿನಿಯ ಧಾರಾವಾಹಿಗಳಿಗೆ ಅದೆಷ್ಟೋ ಫ್ಯಾನ್ಸ್ ಇದ್ದಾರೆ. ಪ್ರತಿಯೊಂದು ಧಾರಾವಾಹಿ ಕಥೆಗಳನ್ನು ವೀಕ್ಷಕರು ಮೆಚ್ಚುತ್ತಾನೇ ಇದ್ದಾರೆ. ಆದ್ರೀಗ 4 ವರ್ಷಗಳಿಂದ ವೀಕ್ಷಕರ ಮನಗೆದ್ದಿರೋ ಈ ಧಾರಾವಾಹಿ ಏಕಾಏಕಿ ಅಂತ್ಯ ಕಾಣ್ತಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಹಾಗಾದರೆ ಯಾವ ಸೀರಿಯಲ್ ಅನ್ನುವಂಥ ಕುತೂಹಲ ಬಹುಶಃ ನಿಮಗಿರ್ಬೋದು. ಅದರ ಬಗ್ಗೆ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಯಾಕಂತಂದರೆ ಜೀ ಕನ್ನಡದಲ್ಲಿ ಹೊಸ ಧಾರಾವಾಹಿಗಳು ಟೆಲಿಕಾಸ್ಟ್ ಆಗ್ತಾ ಇದೆ. ಕರ್ಣ ಧಾರಾವಾಹಿ ಆಗಿರ್ಬೋದು, ಅದಾದ ಮೇಲೆ ಸಾಕಷ್ಟು ಧಾರಾವಾಹಿಗಳು ಇತ್ತೀಚೆಗೆ ಪ್ರಸಾರ ಕಂಡಿತ್ತು ಸ್ನೇಹಿತರೆ. ಆದರೆ ಇದೀಗ 4 ವರ್ಷಗಳ ಹಿಂದೆ ಶುರುವಾದಂತಹ ಪ್ರಖ್ಯಾತ ಸೀರಿಯಲ್ ಒಂದು ಎಂಡ್ ಆಗ್ತಾ ಇದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಆದರೆ ಯಾಕೆ ಎಂಡ್ ಆಗ್ತಾ ಇದೆ? ಕತೆ ಚೆನ್ನಾಗಿಲ್ವಾ? ಕತೆ ಖಂಡಿತ ಚೆನ್ನಾಗಿದೆ. TRP ವಿಚಾರದಲ್ಲೂ ಕೂಡ ಇದು ಸಿಕ್ಕಾಪಟ್ಟೆ ಒಳ್ಳೆ TRPಯನ್ನು ಪಡ್ಕೊಂಡಂಥ ಧಾರಾವಾಹಿ. ಜೊತೆಗೆ ಕಲಾವಿದರ ಬಳಗ ಅಂತ ಬಂದಾಗಲೂ ಕೂಡ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಕತೆ ಕೂಡ ಅಷ್ಟೇ ಚೆನ್ನಾಗಿದೆ. ಆದರೂ ಕೂಡ ಸೀರಿಯಲ್ ಏನಕ್ಕೆ ಎಂಡ್ ಆಗ್ತಾ ಇದೆ? ಹೌದು, ಪುಟ್ಟಕ್ಕನ ಮಕ್ಕಳು ಸೀರಿಯಲ್ 1000 ಸಂಚಿಕೆ ಪೂರೈಸಿ ಇತ್ತೀಚೆಗೆ ಸಂಭ್ರಮಾಚರಣೆಯನ್ನ ಮಾಡಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಆ ಸಂಭ್ರಮಾಚರಣೆಯನ್ನ ನೀವು ನೋಡಿರಬಹುದು. ಸೀರಿಯಲಲ್ಲಿ ಪುಟ್ಟಕ್ಕನೇ ಜೀವಾಳವೇ ಆಗಿದ್ಲು. ಈ ಹಿಂದಿನ ಪುಟ್ಟಕ್ಕನ ಸಂಚಿಕೆಯಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕೂಡ ಬಂದಿದ್ರು. ಪುಟ್ಟಕ್ಕನ ಹೋರಾಟಕ್ಕೆ ಶಕ್ತಿ ತುಂಬೋದಕ್ಕೆ, ಬೆಂಬಲ ನೀಡೋದಕ್ಕೆ ವಿಶೇಷ ಪಾತ್ರದಲ್ಲಿ ಆಗಮಿಸಿದ್ರು. ಹಾಗೆ ರವಿಚಂದ್ರನ್ ಅವರ ಈ ಪಾತ್ರದ ಲುಕ್ ಹಾಗೆ ಫೀಲ್ ಎರಡೂ ಕೂಡ ವಿಶೇಷವಾಗಿತ್ತು. ಜೊತೆಗೆ ಅದರಲ್ಲಿ TRP ಕೂಡ ಚೆನ್ನಾಗಿ ಬಂದಿತ್ತು. ಜೀ ಕನ್ನಡದಲ್ಲಿ ಬಂದಂಥ ಸೀರಿಯಲ್ಗಳಲ್ಲಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ತುಂಬಾ ಚೆನ್ನಾಗಿದೆ ಅಂತ ಸಾಕಷ್ಟು ಜನ ಹೇಳಿದ್ದು ಕೂಡ ಇದೆ. ಬಂದಿದ್ಲು ಕೂಡ ಒಳ್ಳೆ ಅಭಿಪ್ರಾಯ ಕೂಡ ಪಡ್ಕೊಂಡು ಬಂದಂಥ ಧಾರಾವಾಹಿದು. ಆದರೆ ಹೋಗ್ತಾ ಹೋಗ್ತಾ ಅದ್ಯಾಕೋ ಪುಟ್ಟಕ್ಕನ ಕತೆ ಕೆಲವರಿಗೆ ಬೇಸರ ಆಗ್ತಿದೆ ಅನ್ನುವಂಥ ಮಾತುಗಳು ಕೂಡ ಬಂದಿತ್ತು. ಕಲಾವಿದರ ಬಳಗ ಕೂಡ ಚೇಂಜ್ ಆಗ್ತಾ ಹೋಯಿತು. ಮೇಯ್ನ್ ನಟಿನೇ ಅಂದರೆ ಸಂಜನಾ ಬುರ್ಲಿಯವರೇ ಧಾರಾವಾಹಿಯಿಂದ ಆಚೆ ನಡೀತಾರೆ. ಕೆಲವೊಂದು ಪಾತ್ರಗಳ ಬದಲಾವಣೆ ಕೂಡ ಆಗುತ್ತೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಯಾಕೆ ಹೀಗಾಗ್ತಿದೆ ಅಂತ ಸಾಕಷ್ಟು ಜನ ಬೇಸರ ಹಾಗೆ ಪ್ರಶ್ನೆ ಮಾಡಿದ್ದು ಕೂಡ ಇದೆ. ಆದರೆ ಈಗ ಈ ಸೀರಿಯಲ್ ಕೊನೆಯ ಹಂತ ತಲುಪ್ತಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. 2021ರಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಪ್ರಸಾರ ಶುರುವಾಗಿತ್ತು ಸ್ನೇಹಿತರೆ. ಆರೂರು ಜಗದೀಶ್ ಅವರು ಈ ಧಾರಾವಾಹಿಗೆ ನಿರ್ದೇಶನ ಮಾಡೋದ್ರ ಜೊತೆಗೆ ನಿರ್ಮಾಣ ಕೂಡ ಮಾಡ್ತಿದ್ದಾರೆ. ಈ ಧಾರಾವಾಹಿಯ ಸ್ನೇಹ ಪಾತ್ರಧಾರಿ ಸಂಜನಾ ಬುರ್ಲಿ ಅವರು ಸೀರಿಯಲ್ನಿಂದ ಹೊರಗಡೆ ಬಂದಿದ್ರು. ಟಾಪ್ನಲ್ಲಿದ್ದಂಥ TRP ಏಕಾಏಕಿ ಕುಸಿತವನ್ನು ಕಾಣುತ್ತೆ. ಒಂದು ಸೀರಿಯಲ್ ಕಲಾವಿದರ ಚೇಂಜ್ ಆಗಿರ್ಬೋದು, ಜೊತೆಗೆ ಟೈಮಿಂಗಲ್ಲೂ ಕೂಡ ಬದಲಾವಣೆ ಆದ ಕಾರಣ ಈ ರೀತಿಯಾಗಿ ಆಯಿತು ಅನ್ನುವಂಥ ವಿಚಾರಗಳು ಕೂಡ ಹರಿದಾಡೋದಕ್ಕೆ ಶುರುವಾಗುತ್ತೆ. ಸಂಜನಾ ಬುರ್ಲಿ ಅವರು ಮತ್ತೆ ಈ ಧಾರಾವಾಹಿಗೆ ಬರಬೇಕು ಅನ್ನುವಂಥ ರಿಕ್ವೆಸ್ಟ್ಗಳು ಕೂಡ ಹೆಚ್ಚಾಗಿ ಬರುತ್ತೆ. ಅತಿ ಶೀಘ್ರದಲ್ಲಿ ಈ ಧಾರಾವಾಹಿಯ ಅಂತಿಮ ಸಂಚಿಕೆಗಳು ಪ್ರಸಾರ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಧಾರಾವಾಹಿ ಯಾಕೆ ಅಂತ್ಯ ಆಗಿರಬಹುದು? ಧಾರಾವಾಹಿ ತಂಡದವರು ಏನಾದರೂ ಕಾರಣನ? ತಂದೆ ದೂರವಾಗಿ ತಬ್ಬಲಿಯಾದಂಥ 3 ಹೆಣ್ಣು ಮಕ್ಕಳನ್ನು ಸಾಕಿ ಸಲಹಿ ಅವರಿಗೆ ಬದುಕಿನ ದಾರಿ ತೋರಿಸೋದಕ್ಕೆ ಹೋರಾಡುವಂಥ ಗಟ್ಟಿಗಿತ್ತಿ ಪುಟ್ಟಕ್ಕನ ಕತೆ ಸ್ನೇಹಿತರೆ. ಇದು ಮನೆಯ ಕತೆ ಅಂತಾನೆ ಹೇಳ್ಬೋದು. ಪುಟ್ಟಕ್ಕನಿಗೆ ಸಹನ, ಸ್ನೇಹ, ಸುಮ ಮಕ್ಕಳಾಗಿ ನಟಿಸ್ತಾ ಇದ್ದಾರೆ. ಮೆಸ್ ನಡೆಸ್ತಿದ್ದಂಥ ಜೀವನ ಸಾಗಿಸುವಂಥ ಪುಟ್ಟಕ್ಕನಿಗೆ ಎದುರಾಗುವಂಥ ಸವಾಲುಗಳು ಒಂದೆರಡಲ್ಲ. ಈ ಧಾರಾವಾಹಿಯಲ್ಲಿ ನೀವೆಲ್ಲ ನೋಡ್ತಾ ಇರ್ಬೋದು. 2 ಮಕ್ಕಳು ಮದುವೆಯಾಗಿ ಅತ್ತೆ ಮನೆಯಲ್ಲಿ ಸಂಕಷ್ಟ ಎದುರಿಸೋದಾಗಿರ್ಬೋದು, ಕೊನೆಗೆ ಸ್ನೇಹ ಅಪಘಾತದಲ್ಲಿ ಸಾವನ್ನಪ್ಪೋದಾಗಿರ್ಬೋದು. ಹೀಗೆ ಸಾಕಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡಿದವರು ರಮೇಶ್ ಪಂಡಿತ್ ಆಗಿರ್ಬೋದು, ಮಂಜು ಭಾಷಿಣಿ ಆಗಿರ್ಬೋದು, ಶ್ವೇತಾ, ಸಾರಿಕಾ, ಧನುಷ್, ಹೀಗೆ ಸಾಕಷ್ಟು ಜನ ಈ ಧಾರಾವಾಹಿಯಲ್ಲಿ ಅಂದರೆ ಒಂದು ದೊಡ್ಡ ತಾರಾ ಬಳಗನೇ ಇದೆ ಅಂತ ಹೇಳ್ಬೋದು. ಆದರೆ ಇದೀಗ ಈ ಧಾರಾವಾಹಿ ಎಂಡ್ ಆಗ್ತಾ ಇದೆ ಅನ್ನುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇದಕ್ಕೆ ಕಾರಣ ಇತ್ತೀಚೆಗೆ TRPಯಲ್ಲಿ ಕಡಿಮೆ ಸ್ಥಾನವನ್ನು ಪಡ್ಕೊಂಡಿತ್ತು. ಯಾಕಂತಂದರೆ ಟಾಪ್ನಲ್ಲಿದ್ದಂಥ ಧಾರಾವಾಹಿ ದಿಢೀರಾಗಿ 4, 5ನೇ ಒಂದು ಪ್ಲೇಸಿಗೆ ಬಂತು ಅಥವಾ 6ನೇ ಪ್ಲೇಸಿಗೆ ಬಂತು ಅಂತಂದರೆ ಈ ಧಾರಾವಾಹಿಯನ್ನು ನೋಡುವವರ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅನ್ನುವಂಥ ಅರ್ಥ. ಧಾರಾವಾಹಿ ನೋಡುಗರ ಸಂಖ್ಯೆ ಕಡಿಮೆ ಆಗಿದೆ ಅಂತಂದರೆ ಆ ಧಾರಾವಾಹಿಯನ್ನು ಕಂಟಿನ್ಯೂ ಮಾಡೋದು ಅಷ್ಟು ಸರಿಯಲ್ಲ. ಹಾಗಾಗಿ ಸೀರಿಯಲಲ್ಲಿ ಕಲಾವಿದರು ಕೂಡ ಚೇಂಜ್ ಆಗ್ತಾ ಇದ್ದಂಗೆ ನೋಡುಗರು ಕೂಡ ಕಮ್ಮಿ ಆಗ್ತಾ ಹೋಗ್ತಾರೆ. ಕನ್ಫ್ಯೂಷನ್ ಆಗ್ತಾರೆ. ಯಾವ ಕ್ಯಾರೆಕ್ಟರ್ ಇದು, ಏನು ಎತ್ತ, ಹೊಸ ಫೇಸು, ಅದನ್ನು ಈಸಿಯಾಗಿ ಜನ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಈಗ ಸಾಕಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳನ್ನು ತರೋದಕ್ಕೆ ಧಾರಾವಾಹಿ
ಧಾರಾವಾಹಿ ತಂಡ ಟ್ರೈ ಮಾಡಿತ್ತು, ಆದರೂ ಕೂಡ ಅದರಲ್ಲಿ ಯಶಸ್ವಿ ಆಗಿಲ್ಲ ಅಂತಾನೆ ಹೇಳ್ಬೋದು. ಬಟ್ ಈಗ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯನ್ನು ನೀವು ಇಷ್ಟಪಡ್ತಾ ಇದ್ದೀರಾ, ಈ ಧಾರಾವಾಹಿ ಎಂಡ್ ಆಗುತ್ತೆ ಅಂತ ನಿಮಗೆ ಅನ್ಸುತ್ತಾ, ಎಂಡ್ ಆಗಬೇಕಾ? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.